ಚಳಿಗಾಲ ಮುಗಿಯಾಕ್ ಬಂತ್ರಿ. ಇನ್ನ ಬೇಸಿಗೆಗಾಲ ಸ್ಟಾರ್ಟ್ ಆಗೋದು. ಸೀಸನ್ ಮುಗಿದ್ರಾಗ ಒಂದ್ಸತಿ ಗಜ್ರಿ ಹಲ್ವಾ ತಿನ್ಬೇಕಂತ ಮನ್ಯಾಗಿನವ್ರಿಗೆ ಆಸೆ ಐತ್ರಿ. ಅಷ್ಟ್ರಾಗ ನೀವು ನನಗ ನೆನಪಿಗೆ ಬಂದ್ರಿ. ಖವಾ ಮತ್ತ ಹಾಲಿಲ್ದ ಕುಕ್ಕರ್ದಾಗ ಹೆಂಗ ಗಜ್ರಿ ಹಲ್ವಾ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ ಬರ್ರಿ. ನೀವು ಒಂದ್ಸತಿ ಮಾಡಿ ನೋಡ್ರಿ, ಮತ್ತ ಟೇಸ್ಟ್ ಹೆಂಗಿತ್ತಂತ ಹೇಳೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಈ ಗಜ್ರಿ ಹಲ್ವಾ ನೀವ ಬಾಳ ದಿನ ಇಟ್ಟು ತಿನ್ಬೋದ್ರಿ, ಯಾಕಂದ್ರೆ ಇದ್ರೊಳಗ ಹಾಲ ಹಾಕಿಲ್ರಿ. ಬರ್ರಿ ಹಂಗಾರ ಗಜ್ರಿ ಹಲ್ವಾ ಹೆಂಗ್ ಮಾಡೋದಂತ ನೋಡೋಣ್ರಿ. ಇಲ್ಲಿ ನಾನ 1 kg ಗಜ್ರಿ ತಗೊಂಡೇನ್ರಿ. ನೀವು ರೆಡ್ ಕಲರ್ ಗಜ್ರಿ ತಗೋರಿ. ಆರೆಂಜ್ ಕಲರ್ ಗಜ್ರಿಲೆ ಅಷ್ಟ ಟೇಸ್ಟ್ ಬರಂಗಿಲ್ಲ. ಫಸ್ಟ್ ಗಜ್ರಿ ಎಲ್ಲಾ ತೊಳ್ಕೊರಿ, ಅದ್ರ ಮ್ಯಾಲಿಂದ ಮಣ್ಣು ಹೋಗುವಂಗ. ಆಮೇಲೆ ಅದ್ರ ಸ್ಕಿನ್ ತೆಗೀರಿ ಪೀಲರ್ಲಿ. ತೆಗದಾದ್ಮೇಲೆ ಹೆರ್ಚ್ಕೋರಿ. ಹೆರ್ಚಕ್ಕಿಂತ ಮುಂಚೆ ಇನ್ನೊಂದ್ಸತಿ ನೀರ್ನ್ಯಾಗ ತಗೋರಿ. ಮಣ್ಣ ಅಥವಾ ಹೊಲಸು ಏನು ಇದ್ರ ಹೋಗುತ್ತ. ಎಲ್ಲಾ ಗಜ್ರಿ ತೊಳ್ಕೊಂಡ್ ಆದ್ಮೇಲೆ ಗ್ರೇಟರ್ ದಿಂದ ಹೆರ್ಚ್ಕೋರಿ. ನೀವು ನನ್ನಂಗ ದೊಡ್ಡ ಹಲ್ಲಿಂದ ಗ್ರೇಟರ್ ಯೂಸ್ ಮಾಡ್ರಿ. ಸಣ್ಣ ಹಲ್ಲಿಂದ ಗ್ರೇಟರ್ ಯೂಸ್ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರ ಗಜ್ರಿ ಹಲ್ವಾದಾಗ ಆ ಕ್ರಂಚಿನೆಸ್ ಬರಂಗಿಲ್ಲ. ಕ್ರಂಚಿನೆಸ್ ಇದ್ರನ ಗಜ್ರಿ ಹಲ್ವಾ ತಿನ್ನೋದ್ರಾಗ ಒಂದ್ ಮಜಾ ಇರುತ್ತ. ನೀವ ಈ ರೀತಿ ಕಟ್ ಮಾಡ್ಕೊಂಡ ಚಾಪರು ಯೂಸ್ ಮಾಡಬಹುದ್ರಿ. ಚಾಪರ್ ಇಂದ ಗಜ್ರಿ ಸಣ್ಣ ಮಾಡ್ಕೊಂಡಿರ ಈ ರೀತಿ ಕಾಣುತ್ತ. ಗ್ರೇಟರ್ ಯೂಸ್ ಮಾಡಿರ ಈ ರೀತಿ ಕಾಣುತ್ತ. ಬಟ್ ಎರಡು ಕಂಪೇರ್ ಮಾಡಿ ನೋಡಿರ ಗ್ರೇಟರ್ ಯೂಸ್ ಮಾಡೋದ ಚಲೋ ಅನ್ಸುತ್ತರಿ. ಇನ್ನ ಗಜ್ರಿ ಹಲ್ವಾ ಮಾಡಕ್ ಏನೇನ್ ಬೇಕಂತೇಳಿ ನೋಡೋಣ ಬರ್ರಿ. ಫಸ್ಟ್ ಹೆರ್ಚ್ಕೊಂಡಿದ್ದ ಗಜ್ರಿ ಬೇಕ್ರಿ. 1 kg ಗಜ್ರಿಗೆ 250 ಗ್ರಾಮ್ ಸಕ್ರಿ ಸಾಕ್ರಿ. ಆಮೇಲೆ ಸ್ವಲ್ಪ ಕ್ಯಾಶ್ಯೂ ತಗೋರಿ. ಕ್ಯಾಶ್ಯೂ ಅಂದ್ರ ಗೋಡಂಬಿ ರೀ. ಆಮೇಲೆ ಸ್ವಲ್ಪ ಬಾದಾಮ್ ತಗೋರಿ. ಸ್ವಲ್ಪ ಕಿಶ್ಮಿಶ್ ತಗೋರಿ ಮನುಕ. ಆಮೇಲೆ 4 ರಿಂದ 5 ಟೇಬಲ್ ಸ್ಪೂನ್ ತುಪ್ಪ ಇದ್ರ ಸಾಕ್ರಿ. ಆಮೇಲೆ 4-5 ಏಲಕ್ಕಿ ತಗೋರಿ. 4 ಲವಂಗ್ ತಗೋರಿ. ಆಮೇಲೆ ಈ ತರ ಇಟ್ಕೋರಿ. ಫಸ್ಟ್ ಏನ್ ಮಾಡ್ರಿ, ಗ್ಯಾಸ್ ಹಚ್ಚ್ರಿ. ಗ್ಯಾಸ್ ಹಚ್ಚಿ ಆದ್ಮೇಲೆ ಕುಕ್ಕರ್ ಇಡ್ರಿ, ಯಾಕಂದ್ರೆ ಇವತ್ತ ನಾವ ಗಜ್ರಿ ಹಲ್ವಾ ಕುಕ್ಕರ್ನಾಗ ಮಾಡತ್ತೀವಿ. ಆಮೇಲೆ 4 ರಿಂದ 5 ಟೇಬಲ್ ಸ್ಪೂನ್ ತುಪ್ಪ ಹಾಕೋರಿ. ತುಪ್ಪ ಹಾಕಿ ಆದ್ಮೇಲೆ ಹೆರಚಿ ಇಟ್ಕೊಂಡಿದ್ದ ಗಜ್ರಿ ಎಲ್ಲ ಕುಕ್ಕರ್ನ್ಯಾಗ ಹಾಕ್ರಿ. ಎಲ್ಲಾ ಗಜ್ರಿ ಕುಕ್ಕರ್ನ್ಯಾಗ ಹಾಕಿದ್ಮೇಲೆ ಸ್ವಲ್ಪ ಹೊತ್ತ ಹುರ್ಕೋರಿ. ಹುರ್ಕೊಂಡಾದ್ಮೇಲೆ ಕುಕ್ಕರ್ದ ಮುಚ್ಚಳ ಜಸ್ಟ್ ಅದ್ರ ಮೇಲೆ ಇಡ್ರಿ. 5 ನಿಮಿಷ ಸ್ಟೀಮ್ ಮಾಡ್ರಿ. ಆಮೇಲೆ ಏನ್ ಮಾಡ್ರಿ, ಡ್ರೈ ಫ್ರೂಟ್ಸ್ ಎಲ್ಲ ಸಣ್ಣಗೆ ಕಟ್ ಮಾಡ್ಕೋರಿ. ನೋಡ್ರಿ ಈ ರೀತಿ ಕಟ್ ಮಾಡ್ಕೋರಿ. ಈ ರೀತಿ ಕಟ್ ಮಾಡಿ ಆದ್ಮೇಲೆ 5 ನಿಮಿಷ ಬಿಟ್ಟು ನೋಡಿರ ಗಜ್ರಿ ಕ್ವಾಂಟಿಟಿ ಕಡಿಮೆ ಆಗಿರುತ್ತ. ಫಸ್ಟ್ ಶುಗರ್ ಹಾಕಿ ಮಿಕ್ಸ್ ಮಾಡ್ಕೋರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ರಿ. ನೀವು ನಿಮ್ಗೆ ಯಾವ್ದು ಇಷ್ಟ ಆ ಡ್ರೈ ಫ್ರೂಟ್ಸ್ ಹಾಕ್ಬಹುದು. ಲಾಸ್ಟಿಗೆ 1/2 ಟೇಬಲ್ ಸ್ಪೂನ್ ಏಲಕ್ಕಿ ಪೌಡರ್ ಮತ್ತ 4 ಲವಂಗ್ ಹಾಕ್ರಿ. ಲವಂಗದಿಂದ ಟೇಸ್ಟ್ ಜಾಸ್ತಿ ಆಗುತ್ತ. ಕುಕ್ಕರ್ ಲಿಡ್ ಹಚ್ಚಿ 2 ವಿಸಿಲ್ ಆಗೋವರೆಗೂ ವೇಟ್ ಮಾಡ್ರಿ. 2 ವಿಸಿಲ್ ಆದ್ಮೇಲೆ ಸ್ವಲ್ಪ ತಣ್ಣಗಾಗಕ್ ಬಿಡ್ರಿ ಕುಕ್ಕರ್. ತಣ್ಣಗಾದ್ಮೇಲೆ ಏನ್ ಮಾಡ್ರಿ, ಓಪನ್ ಮಾಡ್ರಿ. ಓಪನ್ ಮಾಡಿ ನೋಡಿರ ಬಿಸಿ ಬಿಸಿ ಆದ ಟೇಸ್ಟಿ ಹಲ್ವಾ ತಯಾರಿರುತ್ತರಿ ಸರ್ವ್ ಮಾಡಕ್. ನೀವ ಸರ್ವಿಂಗ್ ಬೌಲ್ ಒಳಗ ಇಟ್ಟ ನಿಮ್ಮ ಮನಿ ಮಂದಿಗೆ ಎಲ್ಲ ಸರ್ವ್ ಮಾಡಬಹುದು.
ಕೆಳಗಡೆ ನೀರಿದ್ದಂಗ ಅನಸೀರ ಕುಕ್ಕರ್ ಓಪನ್ ಮಾಡಿ ಒಂದ್ 5 ನಿಮಿಷ ಕುದಿಸ್ಕೋರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಮತ್ತೆ ಟೇಸ್ಟ್ ಹೆಂಗೈತೆ ಅಂತ ಕಮೆಂಟ್ನ್ಯಾಗ ಬರೀರಿ. ಹಲ್ವಾ ನೋಡಿ ನನ್ ಬಾಯಾಗಂತೂ ನೀರ್ ಬಂತು. ನಾ ಏನ್ ತಿನ್ನಕ್ ಹೋಗ್ತೇನು? ನಿಮ್ ಬಾಯಾಗೂ ನೀರ್ ಬಂದಿರಬೇಕು. ನಾಳಿಂದ ನಾಳೆ ಗಜ್ರಿ ತರ್ಸ್ಕೋರಿ, ಮತ್ತ ಗಜ್ರಿ ಹಲ್ವಾ ಮಾಡಿ ಎಲ್ರು ತಿಂದ ಖುಷಿಯಾಗಿರ್ರಿ. ಮುಂದಿನ ವಿಡಿಯೋದಾಗ ಸಿಗೋಣಂತ್ರಿ. ಅಲ್ಲಿವರೆಗೂ ಟೇಕ್ ಕೇರ್ ಎಲ್ಲಾರು. ಬಾಯ್.